ಡಿಯರ್ ಪೇರೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಸ್ಮಿತಾಸ್ ಫನ್ ಅಂಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ದ ವೆರಿ ಫಸ್ಟ್ ಟಾಪಿಕ್, ನೀವು ಮಕ್ಕಳಿಗೆ ಏನ್ ಕಲಿಸ್ಬೇಕು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಏನಂತಂದ್ರೆ, ನಿಮ್ಮ ಮಕ್ಕಳು 3 ವರ್ಷ 4 ವರ್ಷ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವಾಗ ನಿಮ್ಮ ಮಕ್ಕಳಿಗೆ ರೀಡಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ರೈಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಆವಾಗ ದ ಬೇಸಿಕ್ಸ್ ನೀವು ಏನ್ ಟೀಚ್ ಮಾಡಬೇಕು ಇದನ್ನ ಟೀಚ್ ಮಾಡ್ದೇನೆ ನೀವೇನಾದ್ರೂ ರೀಡಿಂಗ್ ರೈಟಿಂಗ್ ಮಾಡಕ್ ಹೋದ್ರೆ ತುಂಬಾನೇ ಕಷ್ಟ. ನಿಮಗೂ ಚಾಲೆಂಜಿಂಗ್ ಆಗಿರುತ್ತೆ, ಮಕ್ಳಿಗೂ ಕೂಡ ತುಂಬಾನೇ ಕಷ್ಟ ಆಗತ್ತೆ. ಸೊ ಬೇಸಿಕ್ಸ್ ಏನ್ ಕಲಿಸ್ಬೇಕಪ್ಪ ಒಂದು ರೀಡಿಂಗ್ ಅಥವಾ ರೈಟಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮಕ್ಕಳಿಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಇದರಲ್ಲಿ ನಾನು ಮನೆಯಲ್ಲೇ ಸಿಗುವಂತ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ನಿಮಗೆ ನಿಮ್ಮ ಮನೆಯಲ್ಲಿ ಸಿಗುವಂತ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಬಹುದು. ಫಸ್ಟ್ ಟಾಪಿಕ್ ಅಲ್ಲಿ ಏನಂತಂದ್ರೆ, ಸ್ಟ್ಯಾಂಡಿಂಗ್ ಲೈನ್ ಮತ್ತೆ ಸ್ಲೀಪಿಂಗ್ ಲೈನ್ ಅನ್ನ ಮಕ್ಕಳಿಗೆ ಕಲಿಸೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಾನು ಸ್ಕೆಚ್ ಪೆನ್ಸ್ ತಗೊಂಡಿದ್ದೀನಿ. ನೀವು ಆಲ್ಮೋಸ್ಟ್ ಡಾರ್ಕ್ ಕಲರ್ಸ್ ಯೂಸ್ ಮಾಡಿ, ಯಾಕಂದ್ರೆ ಮಕ್ಕಳಿಗೆ ಡಾರ್ಕ್ ಕಲರ್ಸ್ ಅಂದ್ರೆ ಇಷ್ಟ ಆಗತ್ತೆ. ಇನ್ ಜನರಲ್ ಮಕ್ಕಳ ಸೈಕಾಲಜಿ ಇದು, ಅದರಲ್ಲೂ ರೆಡ್ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಸೊ ಏನು ಅಂತಂದ್ರೆ, ಸ್ಟ್ಯಾಂಡಿಂಗ್ ಲೈನ್ ಅಂದ್ರೆ ನಿಂತ್ಕೊಳ್ಳೋದು. ಈ ತರ ನೀವು ನಿಂದಿರಿಸಿ ತೋರಿಸಬಹುದು ಮಕ್ಕಳಿಗೆ, ಸ್ಟ್ಯಾಂಡಿಂಗ್ ಲೈನ್. ಮತ್ತೆ ಹೀಗೆ ನಿಂದಿರಿಸಿ ತೋರಿಸಬಹುದು ಅಥವಾ ಹೀಗೆ, ಇದು ಸ್ಟ್ಯಾಂಡಿಂಗ್ ಲೈನ್. ಇವಾಗ ಇದನ್ನೇ ಸ್ಲೀಪಿಂಗ್ ಲೈನ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ಹೀಗೆ ಮಲಗಿಸ್ಬಿಡೋದು, ಇದಕ್ಕೆ ಸ್ಲೀಪಿಂಗ್ ಲೈನ್ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ನಾನು ನೋಡ್ಬೇಕಂತಂದ್ರೆ, ಲೈವ್ ಆಗಿ ನೀವು ಮಕ್ಕಳಿಗೆ ಹೀಗೆ ಕಲಿಸಬಹುದು. ಮಗು ಏನಾದ್ರೂ ನಿಂತ್ಕೊಂಡ್ರೆ ಸ್ಟ್ಯಾಂಡಿಂಗ್ ಲೈನ್, ಮಗು ಏನಾದ್ರೂ ಮಲ್ಕೊಂಡ್ರೆ ಸ್ಲೀಪಿಂಗ್ ಲೈನ್. ಅದೇ ತರ ಅದರ್ ಎಕ್ಸಾಂಪಲ್ಸ್ ನಾನು ತಗೊಂಡು ಹೇಳೋದಾದ್ರೆ, ಇವಾಗ ನಾನು ಬ್ರಷ್ ತಗೊಂಡಿದ್ದೀನಿ, ಬ್ರಷ್ ಅನ್ನ ನಿಲ್ಸಿ ನೀವು, ಇದೇನಾಗತ್ತೆ ಮಕ್ಕಳನ್ನ ಕೇಳಬೇಕು. ನಿಲ್ಲಿಸಿದಾಗ ಇದು ಸ್ಟ್ಯಾಂಡಿಂಗ್ ಲೈನ್, ಹೀಗೆ ಮಲಗಿಸಿದ್ರೆ ಇದು ಸ್ಲೀಪಿಂಗ್ ಲೈನ್. ಸಮ್ ಅದರ್ ಎಕ್ಸಾಂಪಲ್ಸ್, ಇಫ್ ಐ ಟೇಕ್ ಸ್ಟಿಕ್ ತಗೊಂಡಿದ್ದೀನಿ, ಗೋಬಿ ಸ್ಟಿಕ್, ಸ್ಟ್ಯಾಂಡಿಂಗ್. ಇದು ಈ ತರ ವರ್ಟಿಕಲ್ ಲೈನ್ ಇದ್ರೆ ಇದು ಸ್ಟ್ಯಾಂಡಿಂಗ್, ಈ ತರ ಹಾರಿಜಾಂಟಲ್ ಲೈನ್ ಇದ್ರೆ ಇದು ಸ್ಲೀಪಿಂಗ್ ಲೈನ್. ಈ ತರ ನೀವು ಬೇರೆ ಬೇರೆ ನಿಮ್ಮ ಮನೆಯಲ್ಲಿ ಸಿಗುವಂತ ವಸ್ತುಗಳನ್ನ ನೀವು ಉಪಯೋಗಿಸ್ಕೊಂಡು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಚಾಕ್ ಪೀಸ್, ಪೈಪ್, ಪೆನ್ಸಿಲ್, ಪೆನ್, ಈ ತರ ಬೇರೆ ಬೇರೆ ವಸ್ತುಗಳನ್ನ ನೀವು ಇಟ್ಕೊಂಡು ನೀವು ಕಲಿಸಿದಾಗ ಮಕ್ಕಳಿಗೆ ತುಂಬಾ ಬೇಗ ಅರ್ಥ ಆಗತ್ತೆ. ಪ್ರಾಕ್ಟಿಕಲ್ ಆಗಿ ಹೀಗೆ ಕಲಿಸಿದಾಗ ತುಂಬಾ ಮಕ್ಕಳು ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾರೆ, ಇಷ್ಟಪಡ್ತಾರೆ. ಮತ್ತೆ ಅದೊಂದು ಕಾನ್ಸೆಪ್ಟ್ ತುಂಬಾ ಬೇಗ ಅರ್ಥ ಆಗತ್ತೆ ಅವರಿಗೆ. ಇವಾಗ ಇದು ಸ್ಟ್ಯಾಂಡಿಂಗ್ ಲೈನ್, ಇದು ಸ್ಲೀಪಿಂಗ್ ಲೈನ್. ಅಂತಂದ್ರೆ ವರ್ಟಿಕಲ್ ಲೈನ್ ಸ್ಟ್ಯಾಂಡಿಂಗ್ ಲೈನ್, ಹಾರಿಜಾಂಟಲ್ ಲೈನ್ ಸ್ಲೀಪಿಂಗ್ ಲೈನ್. ಅವ್ರಿಗೆ ವರ್ಟಿಕಲ್ ಲೈನ್ ಹಾರಿಜಾಂಟಲ್ ಲೈನ್ ಅಂತ ಹೇಳ್ಕೊಡ್ಬೇಡಿ, ಯಾಕಂದ್ರೆ ಅವ್ರಿಗೆ ಅಷ್ಟು ಅದನ್ನ ಇನ್ನು ಉಚ್ಚಾರ ಮಾಡೋದಕ್ಕಾಗ್ಲಿ ಅದು ಕಷ್ಟ ಆಗತ್ತೆ ಲೈನ್ಗಳಂತ ಹೇಳೋದಕ್ಕೆ. ಸೊ ನಾನು ಆ ತರ ಹೇಳ್ತಾ ಇದ್ದೀನಿ. ಅದರ್ ಎಕ್ಸಾಂಪಲ್ಸ್, ಇವಾಗ ಪೆನ್ ತಗೊಂಡ್ರೆ ಸ್ಟ್ಯಾಂಡಿಂಗ್ ಲೈನ್, ಹೀಗಾದ್ರೂ ಹೇಳ್ಬೋದು ಸ್ಲೀಪಿಂಗ್ ಲೈನ್, ಅಥವಾ ನಿಲ್ಲಿಸಬಹುದು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಆಮೇಲೆ ಈ ಪೆನ್ ಅನ್ನ ನಿಲ್ಲಿಸಿದ್ರೆ ಇದು ಸ್ಟ್ಯಾಂಡಿಂಗ್ ಲೈನ್, ಮಲಗಿಸಿದ್ರೆ ಸ್ಲೀಪಿಂಗ್ ಲೈನ್. ಇದು ನೆಕ್ಸ್ಟ್ ನಾನು ಇದು ಕಂಟಿನ್ಯೂಯೇಷನ್ ವಿಡಿಯೋ ಫುಲ್ ನೋಡಿ ನೀವು. ಇದು ವಿಡಿಯೋಸ್ ನಿಮ್ಗೆ ಖಂಡಿತ ಯೂಸ್ಫುಲ್ ಆಗತ್ತೆ. 3 ರಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ಈ ವಿಡಿಯೋಸ್ಗಳು ತುಂಬಾ ಇಷ್ಟ ಆಗತ್ತೆ. ತಾಯಂದ್ರು ಮನೇಲೆ ಆರಾಮಾಗಿ ಈ ತರ ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ಕಲಿಸಬಹುದು. ಇವಾಗ ನೆಕ್ಸ್ಟ್ ಝೀರೋ ಅಂದ್ರೆ ಇದು ಇಲ್ಲೇನ್ ಬರತ್ತಲ್ಲ ರೌಂಡ್ ಶೇಪ್ ಇರೋದು ಝೀರೋ. ಮತ್ ನೆಕ್ಸ್ಟ್ ಬೇರೆ ಬೇರೆ ಈ ತರ ಥಿಂಗ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ತಿಳಿಸ್ಕೊಡಿ ಅವ್ರಿಗೆ. ಇದು ಇವಾಗ ಝೀರೋ. ಮಕ್ಕಳಿಗೆ ಏನಂತಂದ್ರೆ, ಅವರು ಡೈಲಿ ಲೈಫ್ ಅಲ್ಲಿ ಆ ವಸ್ತುಗಳನ್ನ ನೋಡ್ತಾ ಇರ್ಬೇಕು ಆ ಮಕ್ಕಳುಗಳು. ಈ ತರ ಅವ್ರಿಗೆ ಇಷ್ಟ ಆಗುವಂತ ಥಿಂಗ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅವರು ಡೈಲಿ ವಸ್ತುಗಳನ್ನ ನೋಡ್ತಾ ಇರ್ಬೇಕು. ಅಂತ ವಸ್ತುಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಹೇಳ್ಕೊಟ್ಟಾಗ ತುಂಬಾ ಬೇಗ ಕಲಿತಾರೆ, ತುಂಬಾ ಬೇಗ ಗ್ರಾಸ್ಪ್ ಆಗತ್ತೆ, ಮತ್ತೆ ನೆನ್ಪು ಕೂಡ ಇಟ್ಕೊಳ್ತಾರೆ. ಆಮೇಲೆ ಈ ಟಾಪಿಕ್ ಅನ್ನ ನೀವು ಮ್ಯಾಕ್ಸಿಮಮ್ ಅಂತಂದ್ರೆ, ಹೊಸದಾಗಿ ನೀವು ಫಸ್ಟ್ ಟೈಮ್ ಕಲಿಸ್ತಾ ಇದ್ದೀರಾ ಅಂತಂದ್ರೆ 1 ಮಂತ್ ಮಿನಿಮಮ್ 1 ಮಂತ್ ಆದ್ರೂ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಪರ್ಫೆಕ್ಟ್ ಆದ್ಮೇಲೆನೆ ಬೇಕಾದ್ರೆ ಇದನ್ನ ನೀವು ಬಿಡಬಹುದು. ನೆಕ್ಸ್ಟ್ ಟಾಪಿಕ್ಗೆ
ಜಂಪ್ ಆಗ್ಬಹುದು. ಸೇಮ್ ವೇ ಆಗ 0 ಆಯ್ತು, ಸ್ಟ್ಯಾಂಡಿಂಗ್ ಲೈನ್ ಆಯ್ತು, ಸ್ಲೀಪಿಂಗ್ ಲೈನ್ ಆಯ್ತು, 0 ಆಯ್ತು. ನೆಕ್ಸ್ಟ್ ಇನ್ನೊಂದು 0 ಎಕ್ಸಾಂಪಲ್ ಅಂತಂದ್ರೆ ನಾನಿಲ್ಲಿ ಡಬ್ಬಿ ಮುಚ್ಚಳನ ತಗೊಂಡಿದ್ದೀನಿ. ಈ ತರ ಇದು 0, ರೌಂಡ್ 0. ಬೇರೆ ಬೇರೆ ನೀವು ಎಕ್ಸಾಂಪಲ್ಸ್ ತಗೊಂಡು ಕಲಿಸಿ ಅವ್ರಿಗೆ ಮಕ್ಕಳಿಗೆ ಒಂದು 10-15 ಎಕ್ಸಾಂಪಲ್ಸ್ ನೀವು ತಗೊಂಡು ಕಲಿಸಿದ್ರೆ ಒಳ್ಳೇದು. ಇವಾಗ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಶೇಪ್ ಅಂತಾನೆ ಹೇಳಿ ಪರವಾಗಿಲ್ಲ. ಇದು ಕರ್ವ್ ಅಂದ್ರೆ ನೀವು ಬೆಸ್ಟ್ ಎಕ್ಸಾಂಪಲ್ ಅವ್ರಿಗೆ ನೀವು ತಿಳಿಸ್ಕೊಡೋದಾದಂದ್ರೆ ರಾತ್ರಿ ಅರ್ಧ ಚಂದ್ರ ಹೊರಗಡೆ ಕರ್ಕೊಂಡು ಹೋಗಿ ಅರ್ಧ ಚಂದ್ರನ ತೋರಿಸಿ, ನೀವು ಚಂದಮಾಮ ಅಂತ ಹೇಳಿ ಅರ್ಧ ಚಂದ್ರ ತೋರಿಸಿ, ಅವಾಗ ಇದು ಕರ್ವ್ ಅಂತ ಅವ್ರಿಗೆ ಹೇಳ್ಕೊಡಿ. ಆಮೇಲೆ ಫುಲ್ ಮೂನ್ ಇದ್ದಾಗ, ಹುಣ್ಣಿಮೆ ಇದ್ದಾಗ ಏನ್ ಮಾಡಿ, ಫುಲ್ ಚಂದ್ರ ಇರ್ತಾನೆ ಅವತ್ತು ಏನಂತಂದ್ರೆ 0 ಶೇಪ್ ಅಥವಾ ಸರ್ಕಲ್ ಅಂತ ಹೇಳ್ಕೊಡೋದು ಬೇಡ. ಚಿಕ್ಕ ಮಕ್ಕಳಿಗೆ ಇವಾಗ್ಲೇನೆ ಬೆಳೀತಾ ಕಲಿತಾರೆ. ಸೊ ಸದ್ಯಕ್ಕೆ 0 ಅಂತ ಹೇಳ್ಕೊಟ್ರೆ ಸಾಕು. ಈ ತರ ಎಲ್ಲ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, 0, ಕರ್ವ್ ಈ ತರ ವಿಷಯಗಳನ್ನ, ಇವು 4 ಪಾಯಿಂಟ್ಸ್ ಅನ್ನ ನೀವು ಮುಂಚೆನೆ ಹೇಳ್ಕೊಟ್ಟು ಆದ್ಮೇಲೆ ನೀವು ರೀಡಿಂಗ್ ಅಥವಾ ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ ನೋಡಿ. ನಿಮಗೂ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಈಸಿ ಆಗತ್ತೆ, ಮಕ್ಕಳು ಕೂಡ ಬೇಗ ಕಲಿತಾರೆ. ಅದರ್ ಎಕ್ಸಾಂಪಲ್ ಫಾರ್ ಕರ್ವ್ ಇನ್ ರಿಟರ್ನ್ ಅಂತಂದ್ರೆ ಹೀಗೆ. ಈ ಕರ್ವ್ ಯಾವ ತರ ಬೇಕಾದ್ರೂ ಇರಬಹುದು, ಹೀಗಿರ್ಬೋದು ಅಥವಾ ಹೀಗಿರ್ಬೋದು ಅಥವಾ ಹೀಗಿರ್ಬೋದು ಅಥವಾ ಹೀಗಿರ್ಬೋದು. ಮಕ್ಕಳಿಗೆ ರೊಟೇಟ್ ಮಾಡೋದನ್ನ ಕೂಡ ಹೇಳ್ಕೊಡಿ. ಯಾಕಂದ್ರೆ ದಿಸ್ ಈಸ್ ಡೌನ್ ಕರ್ವ್, ದಿಸ್ ಈಸ್ ಅಪ್ ಕರ್ವ್, ದಿಸ್ ಈಸ್ ಲೆಫ್ಟ್ ಕರ್ವ್ ಅಂಡ್ ದಿಸ್ ಈಸ್ ರೈಟ್ ಕರ್ವ್. ಸೊ ಸದ್ಯಕ್ಕೆ ಲೆಫ್ಟ್, ರೈಟ್, ಅಪ್, ಡೌನ್ ಹೇಳ್ಕೊಡೋದೇನು ಬೇಕಾಗಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು ಇರ್ತಾರೆ. ಒಂದು 5 ವರ್ಷ ಅಥವಾ 6 ವರ್ಷದ ಮಕ್ಕಳು ಸ್ವಲ್ಪ ಮೈಂಡ್ ಮೆಚ್ಯೂರ್ ಆಗಿರತ್ತೆ, ಅಂತವ್ರಿಗೆ ಬೇಕಾದ್ರೆ ನೀವು ಫಸ್ಟ್ ಲೆಫ್ಟ್ ಆಮೇಲೆ ರೈಟ್, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಅದನ್ನ ಗುರ್ಸೋದು ಕರೆಕ್ಟ್ ಆಗಿ ಕಲ್ತ ಮೇಲೆ ಮಾತ್ರನೇ ಮಕ್ಕಳಿಗೆ ಲೆಫ್ಟ್ ಕರ್ವ್, ರೈಟ್ ಕರ್ವ್ ಎಲ್ಲ ಗೊತ್ತಾಗತ್ತೆ. ಫಸ್ಟ್ ಅದನ್ನ ಕಲಿಸಿ, ಆಮೇಲೆ ನೀವು ಬೇಕಿದ್ರೆ ಲೆಫ್ಟ್ ಕರ್ವ್, ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ರೆ ಲೆಫ್ಟ್ ಕರ್ವ್, ರೈಟ್ ಹ್ಯಾಂಡ್ ಸೈಡ್ ಇದ್ರೆ ರೈಟ್ ಕರ್ವ್, ಈ ತರ ತಿಳಿಸ್ಕೊಡ್ಬೋದು. ಇದು ಕರ್ವ್ಗೆ ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಹೀಗೆ ಇದು ಕೂಡ ಒಂದು ಕರ್ವ್, ಅರ್ಧ ಚಂದ್ರ. ಹೀಗಾದ್ರೂ ಇರ್ಬೋದು, ಅದು ಕೂಡ ಕರ್ವ್. ಇದು ಹೀಗಿದ್ರು ಕರ್ವ್, ಹೀಗಿದ್ರು ಕೂಡ ಕರ್ವ್, ಅಥವಾ ಹೀಗಿದ್ರು ಕೂಡ ಕರ್ವ್. 4 ಡೈರೆಕ್ಷನ್ಸ್ ಅಲ್ಲಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಅಪ್, ಡೌನ್, ಲೆಫ್ಟ್ ಮತ್ತೆ ರೈಟ್. ಇವಾಗ ನಾನು ಈ ಬೇಸಿಕ್ಸ್, ಇವು ಪಾಯಿಂಟ್ಸ್ ಅನ್ನ ಏನು ನೀವು ಮಕ್ಕಳಿಗೆ ಕಲಿಸಿ ಆದ್ಮೇಲೆ ರೈಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗೆ ನೀವು ಇದನ್ನ ಕಲಿಸಿರೋದನ್ನ ಇಂಪ್ಲಿಮೆಂಟ್ ಮಾಡಬೇಕು ಟೀಚ್ ಮಾಡೋ ಟೈಮಲ್ಲಿ. ಆಮೇಲೆ ಮಕ್ಕಳು ಕೂಡ ಇಂಪ್ಲಿಮೆಂಟ್ ಮಾಡ್ತಾನೆ ಹೋಗ್ತಾರೆ ಅವರ ಡೈಲಿ ಲೈಫ್ ಅಲ್ಲಿ. ಇವಾಗ ನನ್ನ ಮಗಳು ಕೂಡ ಹಾಗೇನೆ ಅವಳು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾಳೆ ಅವಳ ಡೈಲಿ ಲೈಫ್ ಅಲ್ಲಿ. ಏನಾದ್ರೂ ಎಕ್ಸಾಂಪಲ್ ಇವಾಗ 0 ಶೇಪ್ ಅಲ್ಲಿ ಇರುವಂತದ್ದು ಏನಾದ್ರೂ, ಇವಾಗ ಪ್ಲೇಟ್ಗಳಾಗಿರ್ಬೋದು, ಮನೇಲಿರುವಂತ ಪ್ಲೇಟ್ಗಳು ಅವನ್ನೆಲ್ಲ ನೋಡಿದ್ರೆ ಅಮ್ಮ 0 ಅಂತ ಹೇಳ್ತಾಳೆ. ಈ ತರ ಮಕ್ಕಳು ಅವರು ಕಲ್ಸಿದ್ದನ್ನ ಹೇಳ್ಕೊಂಡು ನಿಮ್ಗೆ ತಿಳಿಸ್ತಾ ಹೋದಾಗ ನಿಮಗೆ ನಿಜ ತುಂಬಾ ಖುಷಿ ಆಗತ್ತೆ. ನನಗಂತೂ ತುಂಬಾನೇ ಖುಷಿ ಆಗತ್ತೆ. ಹೀಗಾಗ್ತಾ ಇರತ್ತೆ ನಮ್ಮ ಮನೇಲಿ ಡೈಲಿನೂ. ಅದು ನಿಜವಾದ ಲರ್ನಿಂಗ್ ಅಂತಾನೆ ಹೇಳ್ಬಹುದು. ಸೊ ಇವಾಗ ಒಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ರೈಟಿಂಗ್ ಅಲ್ಲಿ ಹೇಗೆ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮಕ್ಕಳಿಗೆ ಲೆಟರ್ ಎ ಹೇಳ್ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್, ಲೆಟರ್ ಎ ಹೇಗ್ ಬರಿತೀವಿ. ನಾನು ಹೇಳೋದನ್ನ ಮರೆತೆ. ಯಾವ್ದಂತಂದ್ರೆ ಸ್ಲ್ಯಾಂಟ್ ಕೂಡ ನೀವು ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸ್ಲ್ಯಾಂಟ್ ಹಿಂಗೆ ಸ್ವಲ್ಪ ಸೊಟ್ಟವಾಗಿರ್ಬೇಕು ಲೈನ್, ಸ್ಟ್ಯಾಂಡಿಂಗ್ ಲೈನ್ ಆಗಿರ್ಬಾರ್ದು, ಚೂರು ಈ ತರ ಸೊಟ್ಟ ಆಗಿರ್ಬೇಕು, ಸ್ವಲ್ಪ ಬೆಂಡ್ ಆಗಿರ್ಬೇಕು. ಇದು ಸ್ಲ್ಯಾಂಟ್. ಕನ್ನಡದಲ್ಲಿ ಹೇಳ್ಕೊಡ್ಬೋದು ನೀವು ಹೀಗೆ ಸೊಟ್ಟ ಅಥವಾ ಡಯಾಗ್ನಲ್ ಶೇಪ್. ಕನ್ನಡದಲ್ಲಿ ನೀವು ಹೇಳ್ಕೊಟ್ಟಾಗ್ಲೇ ಮಾತ್ರನೇ ಮಕ್ಕಳು ಅರ್ಥ ಮಾಡ್ಕೊಂತಾರೆ. ಸೊಟ್ಟ ಈ ತರ ಡೈರೆಕ್ಷನ್ ಆಗಿರ್ಬೋದು, ಅಥವಾ ಹೀಗೆ ಸೊಟ್ಟ, ಇದನ್ನ ಈ ಕಡೆ ಹಿಂಗ್ ತಿಳಿಸಿ. ಇದು ಸ್ಲ್ಯಾಂಟ್. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟ್, ಸ್ಲ್ಯಾಂಟ್. ನೆಕ್ಸ್ಟ್ ರೈಟಿಂಗ್ ಅಲ್ಲಿ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು. ಎಕ್ಸಾಂಪಲ್, ನೀವು ಇವಾಗ ಲೆಟರ್ ಎ ಕಲಿಸ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ.
ಅದರ್ವೈಸ್ ಲೆಟರ್ ಬಿ ತಗೊಳ್ಳಿ, ಈಸಿ ಆಗತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ. ಲೆಟರ್ ಬಿ ಕಲಿಸ್ತಾ ಇದ್ದೀರಾ ಅಂದ್ರೆ ಹೇಗೆ ಕಲಿಸ್ಬೇಕು? ಫಾರ್ ಎಕ್ಸಾಂಪಲ್, ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್. ನೀವು ಲೆಟರ್ಸ್ ಅನ್ನ ಆರ್ಡರ್ಲಿ ಕಲಿಸ್ಬೇಕು ಅಂತ ಏನೂ ರೂಲ್ ಇಲ್ಲ. ಫಸ್ಟ್ ಈ ಒಂದು ಕಲ್ತಿರುವಂತ ಬೇಸಿಕ್ಸ್ ಮೇಲೆ ಡಿಪೆಂಡ್ ಆಗಿರುವಂತ ಲೆಟರ್ಸ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಮಗಳಿಗೆ ಹಾಗೇನೆ ಕಲಿಸಿದ್ದು, ತುಂಬಾ ಬೇಗ ಕಲ್ತಿದ್ದಾಳೆ ಅವಳು. ಸೊ ಬಿ ಲೆಟರ್ ಕಲಿಸ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್, ನೆಕ್ಸ್ಟ್ ಕರ್ವ್, ಕರ್ವ್ ಹೀಗೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಸಿ ಕಲಿಸ್ಬೇಕು ಅಂತಂದ್ರೆ ಸಿ ಅಂದ್ರೆ ಹೇಗೆ? ಕರ್ವ್. ಸೊ ಕರ್ವ್. ನೆಕ್ಸ್ಟ್ ಇವಾಗ ಎ ಸ್ಲ್ಯಾಂಟ್, ಒನ್ ಮೋರ್ ಸ್ಲ್ಯಾಂಟ್, ದೆನ್ ಸ್ಲೀಪಿಂಗ್ ಲೈನ್ ಹೀಗೆ. ಸೊ ಈ ನಾನು ಕಲಿಸುವಂತ ಅಥವಾ ನಾನು ತಿಳಿಸ್ಕೊಡುವಂತ ಈ ಸ್ಕಿಲ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗತ್ತೆ ಅನ್ನೋದು ನನ್ನ ಭಾವನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ನಾನು ಎವ್ರಿ ಸ್ಯಾಟರ್ಡೆ ಈ ತರ ಕಲಿಸಿ ನನ್ನ ಮಗಳಿಗೆ ಎಲ್ಲ ಕಲಿಸಿ ಪ್ರಾಕ್ಟೀಸ್ ಮಾಡಿಸಿ ಔಟ್ಪುಟ್ ಅಂದ್ರೆ ರಿಸಲ್ಟ್ ವಿಡಿಯೋಸ್ ನ ಮಾತ್ರ ನಾನು ಹಾಕ್ತಾ ಹೋಗ್ತೀನಿ. ನೀವು ಮಾಡ್ಬೇಕಾಗಿರೋದೇನಂತಂದ್ರೆ, ನಾನು ಈ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದನ್ನ ನೋಡಿ ನೀವು ಕೂಡ ಈ ತರ ಪ್ರಿಪೇರ್, ಮನೆಯಲ್ಲಿ ಸಿಗುವಂತ ವಸ್ತುಗಳ ಜೊತೆಗೆ ನೀವು ಪ್ರಿಪೇರ್ ಮಾಡ್ಕೊಂಡು ತಾಯಂದ್ರು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ನೀವು ಪ್ರಿಪೇರ್ ಆಗಿ ನಿಮ್ಮ ಮಕ್ಕಳಿಗೆ ಒಂದು ವಾರಗಟ್ಲೆ ನೀವು ಪ್ರಾಕ್ಟೀಸ್ ಮಾಡಿಸ್ಬೋದು. ಮಿನಿಮಮ್ ಅಂತಂದ್ರೆ 1 ಮಂತ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳು ಪರ್ಫೆಕ್ಟ್ ಆಗ್ತಾರೆ. ನಿಮಗೆ ಮಕ್ಕಳು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅನ್ಸಿದ್ರೆ ನೀವು ನೆಕ್ಸ್ಟ್ ಟಾಪಿಕ್ಗೆ ಜಂಪ್ ಮಾಡಬಹುದು. ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ 3 ರಿಂದ 10 ವರ್ಷದ ಮಕ್ಕಳಿಗೆ ಈ ತರ ವಿಡಿಯೋಸ್ ಯೂಸ್ಫುಲ್ ಆಗತ್ತೆ. ಬೇರೆ ಯಾವುದೇ ಮಕ್ಕಳಿಗೂ ನಿಮಗೆ ಪರಿಚಯ ಇರುವಂತಹ ಮಕ್ಕಳ ಪೇರೆಂಟ್ಸ್ಗೆ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡಿ, ಖಂಡಿತ ಯೂಸ್ಫುಲ್ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್.